ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ 28ನೇ ತಾರೀಕಿಂದು ಇಲ್ಲೇನಾಗುತ್ತೆ ಅಂದರೆ, ಶಿವರಾಮೇಗೌಡರು ಅವ್ರ ಚಿಕ್ಕಪ್ಪನ ಮಗಳು ಗಂಡನಿಗೆ ಬುದ್ಧಿ ಹೇಳಕ್ಕೆ ಹೋಗಿರ್ತಾರೆ. ಅಂದರೆ ಅವ್ರ ತಂಗಿ ಗಂಡಂಗೆ ಭಾವಂಗೆ ಬುದ್ಧಿ ಹೇಳಕ್ಕೆ ಹೋಗಿರ್ತಾರೆ. ಆ ಯಪ್ಪ ರಿಪೋರ್ಟರು ಹೀಗೆ ಅವ್ರ ತಂಗಿ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಮಾತಾಡಿದ ತಕ್ಷಣ ಶಿವರಾಮೇಗೌಡರು ಕೋಪ ಬರುತ್ತೆ. ಕೋಪ ಬಂದು, ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀಯಾ? ನಮ್ಮನೆ ಹೆಣ್ಮಕ್ಳಲ್ಲ, ಯಾವ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಯಾರನ್ನ ಮಾತಾಡಿದ್ರೆ ನಾನು ಸುಮ್ಕಿರೋಕ್ಕಿಲ್ಲ, ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಪಾಳಕ್ಕೆ ಬಿಡ್ತಾರೆ. ಆವಾಗ ಅವ್ರ ಭಾವ, ನನಗೆ ಹೊಡೆದೆ ಅಲ್ವಾ ನೀನು? ನಿಮ್ಮನೇಲಿ ಏನೂ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಬಸರಿ ಸೊಸೆನ ಔಟ್ ಹೌಸಲ್ಲಿ ಮಡಗಿರೋದು ನಮಗೆ ಗೊತ್ತಿಲ್ವಾ? ನಿಮ್ಮ ವಿಷಯಗಳು ನಿನ್ನ ಮಗ ನಿನ್ನ ಸೊಸೆ ಕೋರ್ಟ್ ತಗೋ ಹೋಗಿರೋದೆಲ್ಲ ನಮಗೆ ಗೊತ್ತಿಲ್ವಾ? ನಿಮ್ಮನೆಯಲ್ಲೆಲ್ಲ ಇಷ್ಟೊಂದು ಮಾಡಿಕೊಂಡು ನಮಗೆ ನ್ಯಾಯ ಮಾಡೋಕ್ಕೆ ಬಂದಿದ್ಯಾ? ನನ್ನ ಕಪಾಳಕ್ಕೆ ಹೊಡೆದ್ಬಿಟ್ಟೆ ಅಲ್ವಾ ನೀನು? ಆ ಥರನೇ ಮಾತಾಡ್ತಾರೆ ಶಿವರಾಮೇಗೌಡರಿಗೆ. ನನ್ನ ಕಪಾಳಕ್ಕೆ ಹೊಡೆದ್ಬಿಟ್ಟೆ, ನಾನೇನು ಅಂತ ತೋರಿಸ್ತೀನಿ, ರಿಪೋರ್ಟ್ರು ನಾಗರಾಜ ಏನು ಅಂತ ತೋರಿಸ್ತೀನಿ, ನಾನು ಸುಮ್ಮನೆ ಇರೋಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಶಿವರಾಮೇಗೌಡರಿಗೆ ತುಂಬಾ ಮನಸ್ಸಿಗೆ ಬೇಜಾರಾಗಿ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಅವಾಗ ಶಿವರಾಮೇಗೌಡರು ಚಿಕ್ಕಪ್ಪ ಶಿವರಾಮ ಅಂತಾರೆ. ಯಾರು ಮಾತಾಡಬೇಡಿ ಅಂತ ಕೈ ಹಿಂಗೆ ಅಂತಾರೆ ಶಿವರಾಮೇಗೌಡರು. ಅವಾಗ ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊಂಟ್ಬಿಡ್ತಾರೆ. ಯಾರು ಕೂಗ್ತಿದ್ರು ನೋಡಲ್ಲ, ಬಂದುಬಿಡ್ತಾರೆ. ಅವಾಗ ಇವರು, ನಾನು ರಿಪೋರ್ಟ್ರ್ ನಾಗರಾಜ್ ಮಾತಾಡ್ತಾ ಇರೋದು, ಆ ಶಿವರಾಮೇಗೌಡರು ಮಂತ್ರಿ ಇದ್ದಾರಲ್ಲ, ಅವ್ರ ಮನೇಲಿ ಅವ್ರ ಸೊಸೆನ ಔಟ್ ಹೌಸಲ್ಲಿ ಮಡಗಿದ್ದಾರೆ, ಬಸರಿ ಸೊಸೆನ ಮನೇಲಿ ಇಡ್ಸ್ಕೊಂಡಂಗೆ ಔಟ್ ಹೌಸಲ್ಲಿ ಇಕ್ಕಿದ್ದಾರೆ, ಅವ್ರ ಮನೇಲಿ ಈ ಥರ ಐತೆ, ಇದು ಒಂದು ನ್ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಹೇಳ್ಬಿಡ್ತಾರೆ. ಅವರು ನಾಗರಾಜ್ ಅವರು ಯಾರಿಗೋ ಫೋನ್ ಮಾಡಿ ಹೇಳ್ಬಿಡ್ತಾರೆ. ತಕ್ಷಣ ಏನಾಗುತ್ತೆ, ಮೀಡಿಯಾದವರು, ಅವ್ರು ನ್ಯೂಸ್ನವರೆಲ್ಲರೂ ಶಿವರಾಮೇಗೌಡರು ಮನೆ ಹತ್ರ ಕೊಟ್ಟೋಗ್ತಾರೆ. ಗೇಟ್ ಹತ್ರ ಹೋಗಿ ಮಾತಾಡ್ತಿರ್ತಾರೆ. ಅವ್ರ ಗೇಟ್ ಹತ್ರ, ಇಲ್ಲ ನಾವು ಒಳಗೆ ಬಿಡೋಕ್ಕಾಗಲ್ಲ, ಮಂತ್ರಿಗಳು ಒಪ್ಪಿಗೆ ಕೊಡ್ದಂಗೆ ನಾವು ಒಳಗೆ ಬಿಡೋಕ್ಕಾಗಲ್ಲ ಅಂತ ಗೇಟ್ ಹತ್ರ ಎಲ್ಲ ಹೇಳ್ತಾ ಇರ್ತಾರೆ. ಅವಾಗ ಇವರು, ಇಲ್ಲ ನಾವು ಒಳಗಡೆ ಬರಬೇಕು ಮಾತಾಡಬೇಕು ಅಂದಾಗ, ಇಲ್ಲ ಮಂತ್ರಿಗಳು ಒಳಗಡೆ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಮಂತ್ರಿಗಳು ಅವ್ರ ಬಸರಿ ಸೊಸೆನ, ಗರ್ಭಿಣಿ ಸೊಸೆನ ಔಟ್ ಹೌಸಲ್ಲಿ ಇಕ್ಕಿದಾರಂತೆ, ಯಾಕೆ ಈ ಥರ ಬೇರೆ ಹೆಣ್ಮಕ್ಳಿಗಾದರೆ ಹಾಗೆ ಹೀಗೆ ಹೆಣ್ಮಕ್ಳ ಪರವಾಗಿ ನಾವು ಇದ್ದೀವಿ ಅಂತಾರೆ, ಅವ್ರ ಮನೆ ಸೊಸೆನೇ ಹಿಂಗೆ ಅದು ಬಸರಿ ಗರ್ಭಿಣಿ ಸೊಸೆನ ಹೊರಗಡೆ ಇಕ್ಕಿದಾರಂತೆ, ಈ ಥರ ಆರೋಪ ಬರ್ತಾಯಿದೆ, ನಾವು ಅವ್ರ ಜೊತೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಬಂದುಬಿಡ್ತಾರೆ. ಅವಾಗ ಅವರೇ ಆ್ಯಂಕರಿಂಗ್ ಅವರೇ ಮಾತಾಡ್ತಾ ಇರ್ತಾರೆ. ಈ ಥರ ನಾವು ಮಂತ್ರಿ ಶಿವರಾಮೇಗೌಡರು ಮನೆ ಹತ್ರ ಇದ್ದೀವಿ, ಅವ್ರ ಮನೆಯವ್ರು ಯಾರು ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ, ಈ ಥರ ಅವರು ಗರ್ಭಿಣಿ ಸೊಸೆನ ಔಟ್ ಹೌಸಲ್ಲಿ ಇಟ್ಟಿದ್ದಾರೆ, ಹೆಣ್ಮಕ್ಳಿಗೆಲ್ಲ ನ್ಯಾಯ ಸಿಗಬೇಕು, ಹಾಗೆ ಹೀಗೆ ಹೆಣ್ಮಕ್ಳು ಪರವಾಗಿರೋರು ಅವರು ಗರ್ಭಿಣಿ ಸೊಸೆನ ಹೊರಗಡೆ ಇಟ್ಟಿದ್ದಾರೆ, ಮನೆಯಿಂದ ಆಚೆ ಇಟ್ಟಿದ್ದಾರೆ ಅಂದಮೇಲೆ ಈ ಥರ ಆರೋಪ ಬರ್ತಾಯಿದೆ, ಇಲ್ಲಿ ಉತ್ತರ ಕೇಳಿದ್ರೆ ಅವ್ರ ಮನೆಯವ್ರು ಯಾರು ಸ್ಪಂದಿಸ್ತಾ ಇಲ್ಲ, ಆ ಮಂತ್ರಿಯವರು ಮನೇಲಿಲ್ಲ, ನಮ್ಮನ್ನು ಒಳಗಡೆನೂ ಬಿಡ್ತಾ ಇಲ್ಲ ಅಂತ ಈ ಥರ ಅವ್ರ ಆ್ಯಂಕರಿಂಗ್ ಬಂದಿರ್ತಾರಲ್ಲ ಅವ್ರು ಹೇಳ್ತಾ ಇರ್ತಾರೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಈಶ್ವರಿ ಚಿತ್ರ ಮೊದಲು ಬಂದು ಅಲ್ಲಿ ನಿಂತ್ಕೊಂತಾರೆ. ಇದೇನೇ ಇದು ಚಿತ್ರ ಅಂದಾಗ, ಗೊತ್ತಿಲ್ಲ ಕಣವಾ ಅಂದಾಗ, ನಿಮ್ಮ ದೊಡ್ಡಪ್ಪ ಮರ್ಯಾದೆ ಅಂತಿದ್ರಲ್ವಾ, ಈಗ ಗೊತ್ತಾಗುತ್ತೆ ಮರ್ಯಾದೆದು ಏನು ಅಂತಲೇ ಗೊತ್ತಿಲ್ವಲ್ಲ ಅಂತಂದಾಗ, ಗೊತ್ತಿಲ್ಲ ಕಣವಾ ದೊಡ್ಡಪ್ಪ ನಮ್ಮನ್ನಂಗೆಲ್ಲ ಮಾಡ್ತು ಅಂತಂದಾಗ, ಅದಕ್ಕೆ ಕಣ ಹೇಳೋದು, ಸುಮ್ಮನೆ ನೋಡೋಣ ಏನಾಯ್ತದೆ ಅಂತ ಅಂದ್ಬಿಟ್ಟು ಚಿತ್ರ ಮತ್ತು ಈಶ್ವರಿ ಮಾತಾಡ್ಕೊಂಡು ನಿಂತ್ಕೊತಾರೆ. ಅದೇ ಸಮಯಕ್ಕೆ ವಿನಂತಿ, ಸಾವಿತ್ರಿ, ಅಮ್ಮಮ್ಮ, ಮೋಹನ ಎಲ್ಲ ಬಂದ್ಬಿಡ್ತಾರೆ, ಕ್ವಾಟ್ಲೆ ಭದ್ರ ಎಲ್ಲ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಆಮೇಲೆ ಅಮ್ಮಮ್ಮ, ಮೋಹನ ಏನಾಯ್ತದೆ ಇಲ್ಲಿ, ಇವ್ರು ಯಾಕೆ ಬಂದಿದ್ದಾರೋ ಅಂದಾಗ, ನನಗೂ ಗೊತ್ತಿಲ್ಲ ಕಣತ್ತೆ, ಯಾಕೆ ಬಂದವರು ಏನೋ ಗೊತ್ತಿಲ್ಲ ಕಣತ್ತೆ, ಇವ್ರು ಬೇರೆ ಫೋನ್ ಮಾಡ್ತಾಯಿದ್ದೀನಿ, ಫೋನ್ ಎತ್ತುತ್ತಾ ಇಲ್ಲ, ಇದ್ದೀನ ಬೇರೆ ಕರ್ಕೊಬರ್ಬೇಕಾಗಿತ್ತು ಕಣತ್ತೆ, ಏನು ಮಾಡೋದು ಅಂದಾಗ, ಈಗ ಹೆಂಗೆ ಅವಳನ್ನ ಕರ್ಕೊಬರೋದು, ಅವಳು ಬರೋಕ್ಕೆ ಒಪ್ತಾಳೇನೆ, ಅದು ಅಲ್ಲದೆ ಅವಳು ಬಂದರೆ ಇವ್ರು ಕೇಳೋ ಪ್ರಶ್ನೆಗೆಲ್ಲ ಅವಳು ಉತ್ತರ ಹೇಳೋಕೆ ಆಯ್ತೈತೇನೆ ಮೋಹನ, ಅದಾಗದಿದ್ದ ಮಾತು ಕಣೆ ಬಿಡೆ ಅಂತ ಅಂದ್ಬಿಟ್ಟು ಮೋಹನನು ಅಮ್ಮಮ್ಮ ಮಾತಾಡ್ಕೊತಾ ಇರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಈ ಕಡೆ ಭದ್ರಾ ಕ್ವಾಟ್ಲೆ, ಅಣ್ತಮ್ಮ ಇವರೆಲ್ಲ ಬಂದವ್ರು ಅಂದಮೇಲೆ ರಿಪೋರ್ಟರ್ ನಾಗರಾಜಂಗೆ ಏನು ದೊಡ್ಡ ಮಾವ ಏನೋ ನ್ಯಾಯ ಮಾಡೋಕ್ಕೆ ಹೋಗಿದ್ರಲ್ಲ, ಅಲ್ಲೇನೋ ಆಗದೆ, ಅದಕ್ಕೆ ಅವ್ರ ಕಡೆಯವರು ಇವ್ರಿಗೆ ಹೇಳಿರ್ಬೇಕು ಅಂತಮ್ಮ ಅಂದಾಗ, ಗೊತ್ತಿಲ್ಲ ಕ್ವಾಟ್ಲೆ ಅಂತ ಅಂದ್ಬಿಟ್ಟು ಭದ್ರಾ ಕ್ವಾಟ್ಲೆ ಮಾತಾಡ್ತಿರ್ತಾರೆ. ಇವಾಗ ಏನು ಮಾಡೋದು, ಇವಾಗ ಇಲ್ಲಿ ವಿದ್ಯಾ ಹಿಂಗೆ ಮನೆಯಿಂದ ಆಚೆ ಇಕ್ಕಿದ್ದಾರೆ ಅನ್ನೋದು ಒಂದು ಟಾಪಿಕ್ ಎತ್ಕೊಂಡು ಅವ್ರು ಮಾತಾಡ್ತಾ ಇರ್ತಾರೆ. ಅವಾಗ ಸರಿ ಏನು ಮಾಡೋದು ಅಂದ್ಬಿಟ್ಟು ಅದೇ ಸಮಯಕ್ಕೆ ಶಿವರಾಮೇಗೌಡರು ಕಾರ್ ಬರ್ತಾರೆ. ಬನ್ನಿ ಇದೇ ಔಟ್ ಹೌಸು, ಈ ಔಟ್ ಹೌಸಲ್ಲೇ ಅವರ ಗರ್ಭಿಣಿ ಸೊಸೆ ಇರೋದು, ಈ ಔಟ್ ಹೌಸ್ಗೆ ಹೋಗಿ ನಾವು ಮಾತಾಡೋಣ ಅಂತ ಅವರು ಆ ಕಡೆ ಹೋಗ್ತಾ ಇರ್ತಾರೆ. ವಿದ್ಯಾ ಭದ್ರ ಇರ್ತಾರಲ್ಲ ಆ ಮನೆ ಕಡೆ, ನೋಡಿ ವೀಕ್ಷಕರೇ, ಇದೇ ಇದು ಔಟ್ ಹೌಸು, ಈ ಔಟ್ ಹೌಸಲ್ಲೇ ಶಿವರಾಮೇಗೌಡರು ಸೊಸೆ ಗರ್ಭಿಣಿ ಸೊಸೆ ಈ ಔಟ್ ಹೌಸಲ್ಲಿ ಇರೋದು, ಈ ಔಟ್ ಹೌಸ್ ಬಗ್ಗೆ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ಅದೇ ಸಮಯಕ್ಕೆ ಶಿವರಾಮೇಗೌಡರು ಕಾರ್ ಬರುತ್ತೆ. ಕಾರ್ ಬಂದಿದ ತಕ್ಷಣ, ಬನ್ನಿ ವೀಕ್ಷಕರೇ, ನೋಡಿ ಇಲ್ಲಿ ಮಂತ್ರಿ ಶಿವರಾಮೇಗೌಡರೇ ಬಂದರು, ಅವ್ರನ್ನೇ ನಾವು ಕೇಳೋಣ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲ ಹೋಗ್ತಾರೆ. ಎಲ್ಲ ಹೋಗ್ತಿದ್ದಂಗೆ, ಸರ್ ಈ ಥರ ನಿಮ್ಮ ಗರ್ಭಿಣಿ ಸೊಸೆನ ನೀವು ಔಟ್ ಹೌಸಲ್ಲಿ ಇಟ್ಟಿದ್ದಾರಂತೆ, ಹೌದಾ ಸರ್, ಈ ಥರ ಆರೋಪ ಬರ್ತಾ ಇದೆ, ಯಾರಪ್ಪ ನಿಜನ ಸುಳ್ಳು ಸರ್, ಯಾವುದೋ ಉತ್ತರ ಕೊಡಿ ಸರ್ ಅಂತ ಅಂದ್ಬಿಟ್ಟು ಎಲ್ಲ ಹೋಗಿ ಶಿವರಾಮೇಗೌಡರನ್ನ ಕೇಳ್ತಾರೆ. ಶಿವರಾಮೇಗೌಡರ ಪಾಪ ಏನು ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಅವಾಗ, ಅಲ್ಲ ಸರ್, ನೀವು ಸುಮ್ಮನೆ ಮೌನವಾಗಿ ಇದ್ಬಿಟ್ರೆ ಏನು ಅಂತ ಉತ್ತರ ತಿಳ್ಕೊಳ್ಳೋದು ಸರ್, ದಯವಿಟ್ಟು ಹೇಳಿ ಸರ್, ನಿಮ್ಮ ಸೊಸೆನ ನೀವು ಎಲ್ಲ ಹೆಣ್ಮಕ್ಳ ಪರವಾಗಿ ನಾವು ನಿಂತಿದ್ದೀವಿ ಅಂತ ಹೇಳ್ತೀರಾ, ನೋಡಿದ್ರೆ ನಿಮ್ಮ ಸೊಸೆನೇ ತೊಗೊಂಡೋಗಿ ನೀವು ಔಟ್ ಹೌಸಲ್ಲಿ ಇಟ್ಟಿದ್ದೀರಂತೆ ಸರ್, ನಿಮ್ಮ ಸೊಸೆ ನಿಮ್ಮ ಮನೇಲಿ ಇಲ್ವಂತೆ, ಇದು ನಿಜನಾ ಸರ್, ಈ ಥರ ಆರೋಪ ನಿಜನಾ ಸುಳ್ಳು, ನೀವು ಯಾವುದು ಹೇಳ್ಬೇಕಲ್ವ ಸರ್ ನಮಗೆ ಅಂತ ಎಲ್ಲ ಪ್ರಶ್ನೆ ಮಾಡ್ತಿರ್ತಾರೆ ಶಿವರಾಮೇಗೌಡರನ್ನ. ಶಿವರಾಮೇಗೌಡರು ಯಾರ ಹತ್ರ ಏನು ಮಾತಾಡಲ್ಲ, ಸೀದಾ ನಡಿ ಅಂತ ಅಂದ್ಬಿಟ್ಟು ಅಂತಾರೆ. ಕಾರ್ ಒಳಗೆ ಬಂದುಬಿಡುತ್ತೆ. ಅವಾಗ ಇವ್ರನ್ನ ಯಾರನ್ನೂ ಒಳಗೆ ಬಿಡೋಲ್ಲ, ಅಲ್ಲೇ ಗೇಟ್ ಹತ್ರ ಇರ್ತಾರೆ ಎಲ್ಲರೂ. ಆಮೇಲೆ ಶಿವರಾಮೇಗೌಡರು ಒಳಗೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಅಷ್ಟರಲ್ಲಿ ಮೋಹನ, ಅಮ್ಮಮ್ಮ, ಇಲ್ಲಂತಿ, ಸಾವಿತ್ರಿ
ಮತ್ತು ಭದ್ರಾ ಕ್ವಾಟ್ಲಿ ಎಲ್ಲ ಒಳಗೆ ಬರ್ತಾರೆ. ಓಡ್ ಬರ್ತಾರೆ. ಅಮ್ಮಮ್ಮ ಶಿವರಾಮ 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 ಏನಾಯ್ತಪ್ಪ ಏನಾಯಿತು, ಇವರೆಲ್ಲ ಯಾಕಪ್ಪ ಬಂದಿದ್ದಾರೆ, ಏನು ಅಂತ ಗೊತ್ತಾಯ್ತಿಲ್ವಲ್ಲಪ್ಪ, ಯಾಕಪ್ಪ ಏನಾಯ್ತಪ್ಪ ಹೇಳಪ್ಪ, ನೀನು ಹಿಂಗೆ ಮೌನವಾಗಿದ್ರೆ ನಮ್ಗೆ ಏನಪ್ಪ ಅರ್ಥ ಆಗ್ತದೆ, ಯಾವುದು ಹೇಳಪ್ಪ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರನ್ನ ಅಮ್ಮಮ್ಮ ಕೇಳ್ತಿರ್ತಾರೆ. ಶಿವರಾಮೇಗೌಡರು ಏನು ಮಾತಾಡಲ್ಲ. ಅವಾಗ ಶಿವರಾಮೇಗೌಡರು ಪಿ ಇರ್ತಾರೆ, ವೆಂಕಟೇಶ ಏನಾಯ್ತು ಅಂತ ನೀನಾದ್ರು ಹೇಳಪ್ಪ, ನಮ್ಗೆ ಏನು ಅಂತ ತಿಳ್ಕೊಬೇಕು, ಹಿಂಗಿದ್ಬಿಟ್ರೆ ನಮ್ಗೆ ಏನಪ್ಪ ಅರ್ಥ ಆಯ್ತದೆ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಶಿವರಾಮೇಗೌಡರು ಪಿ ಇರ್ತಾರಲ್ಲ ಅವ್ರನ್ನ ಕೇಳ್ತಾರೆ. ಅವರು ಹಿಂಗೆ ನಾಗರಾಜನವ್ರ ಹತ್ರ ಹಿಂಗೆ ನ್ಯಾಯ ಮಾಡೋಕೆ ಹೋದಾಗ ಅವ್ರ ಹೆಂಡ್ತಿನ ಈ ಥರ ಮಾತಾಡಿದ್ರು, ಯಾವನ್ನ ನೋಡೋಕೆ ಹೋಗ್ತೀಯ ಆ ಥರ ಅಂತೆಲ್ಲ ಅಂದರು. ಅವಾಗ ಸರ್ಗೆ ಬೇಜಾರಾಗಿ ಒಂದು ಏಟು ಹೊಡೆದ್ರು. ಅದರಿಂದ ಅವರು ರಿಪೋರ್ಟರ್ ನಾಗರಾಜನ ಮೇಲೆ ಕೈ ಮಾಡ್ತೀಯ ನೋಡು ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಈ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಮ್ಮಮ್ಮಗೆ ಅವರು ಶಿವರಾಮೇಗೌಡರು ಪಿ ಹೇಳ್ತಾರೆ. ಅವಾಗ ಅಮ್ಮಮ್ಮ ಅಯ್ಯೋ ಊಟ ಎಲ್ಲ ಆಯ್ತೇನಪ್ಪ, ಅಯ್ಯೋ ಇವಾಗ ಮೋಹನ ಇರ್ರಿ ನಾನೇ ಅವಾಗ ಅವ್ರಿಗೆ ಉತ್ತರ ಹೇಳ್ಬತ್ತೀನಿ ಅಂತಂದಾಗ ಭದ್ರ ಅವ್ವ ಬೇಡ ಕಣವ, ಒಂದು 5 ನಿಮಿಷ ಸುಮ್ಮನೆ ಇದ್ಬಿಡೋಣ ಸುಮ್ಕಿರವ ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ಆದರೆ ಇವರು ಆ್ಯಂಕರಿಂಗ್ ಮಾಡೋಕ್ಕೆ ಬಂದಿರೋರೆಲ್ಲ ಆಚೆನೇ ಇರ್ತಾರೆ. ಅವಾಗ ಈಶ್ವರಿ ಮತ್ತು ಚಿತ್ರ ಅಲ್ಲೇ ಇರ್ತಾರಲ್ಲ. ಅವ್ವ ಈಗ ಏನು ಮಾಡೋದು ಅಂದಾಗ, ಏನು ಮಾಡೋದು, ನಿಮ್ಮ ದೊಡ್ಡಪ್ಪನ ಮಾನ ಮರ್ಯಾದೆ ಹೆಂಗೆ ಕಳಿಬೇಕು ಅಂತ ನನಗೆ ಗೊತ್ತು, ಈಗ ಅವ್ರನ್ನ ಒಳಗೆ ಬಿಡೋದು ನಾನು. ಅಯ್ಯೋ ಅವ್ರನ್ನ ಹೆಂಗೋ ಒಳಗೆ ಬಿಡೋದು, ಈಗ ಅವ್ರಿಗೆ ಒಳಗೆ ಹೋದ್ರೇ ಅಲ್ವೇ ಚಿತ್ರ ಎಲ್ಲರಿಗೂ ಶಿವರಾಮೇಗೌಡ ಏನು ಅಂತ ಗೊತ್ತಾಗೋದು, ಸುಮ್ಕಿರು ನಿಂಗೆ ಗೊತ್ತಾಗೋಕ್ಕಿಲ್ಲ ರೀ, ಅಲ್ಲಿ ಗೇಟ್ ಹತ್ರ ರೀ ಗೋಪಾಲ್ ಅವ್ರನ್ನೆಲ್ಲ ಒಳಗೆ ಬಿಡಿ ಅಂತ ಈಶ್ವರಿ ಹೇಳ್ಬಿಡ್ತಾರೆ. ಸರಿ ಅಂದ್ಬಿಟ್ಟು ಎಲ್ಲರೂ ಮೈಕ್ ಹಿಡ್ಕೊಂಡು ಎಲ್ಲ ಒಳಗಡೆ ಬಂದ್ಬಿಟ್ಟು ಶಿವರಾಮಪ್ಪವ್ರು ಕೂತಿದ್ದಂಗೆ ಎಲ್ಲ ಹೋಗಿ ಮೈಕಲ್ಲಿ ಇಟ್ಬಿಟ್ಟು, ಸರ್ ನಾವು ಏನೇ ಪ್ರಶ್ನೆ ಕೇಳಿದ್ರು ನೀವು ಉತ್ತರ ಕೊಡ್ತಲ್ಲ, ಈ ಥರ ಮೌನವಾಗಿದ್ದರೆ ಹೇಗೆ ಹೇಳಿ ಸರ್, ನೀವು ನಿಮ್ಮ ಗರ್ಭಿಣಿ ಸೊಸೆನ ಔಟ್ ಹೌಸಲ್ಲಿ ಇಟ್ಟಿದ್ದೀರಂತೆ, ನಿಮ್ಮ ಮನೇಲಿ ಇಟ್ಕೊಂಡಿಲ್ವಂತೆ, ಯಾಕೆ ಸರ್ ಈ ಥರ ಎಲ್ಲ ಮಾಡ್ತಿದ್ದೀರಾ, ಏನು ಅಂತ ಹೇಳಬೇಕಲ್ವ ಸರ್ ನೀವು, ಈ ಥರ ಆರೋಪ ಬರ್ತಾಯಿದೆ, ಏನು ಮಾಡೋದು ಹೇಳಿ ಸರ್, ನೀವು ಇವಾಗ ಉತ್ತರ ಕೊಡಿ ಅಂತ ಎಲ್ಲರೂ ಶಿವರಾಮೇಗೌಡರನ್ನ ಪ್ರಶ್ನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಂದ ವಿದ್ಯಾ ಎಕ್ಸ್ಕ್ಯೂಸ್ ಮೀ ಅಂತ ಬರ್ತಾಳೆ. ಎಲ್ಲ ಅವಳ ಕಡೆಗೆ ನೋಡ್ಬಿಡ್ತಾರೆ. ಭದ್ರಂಗೆ ಮೋಹನಂಗೆ ಅಮ್ಮಮ್ಮಂಗೆಲ್ಲ ಶಾಕು. ಈಶ್ವರಿ ಚಿತ್ರ ಅಂತ ಅವಳೇ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ವಿನಂತಿ ಮತ್ತು ಸಾವಿತ್ರಿ ಕೂಡ ಅವಳನ್ನೇ ನೋಡ್ತಾರೆ. ಅವಾಗ ಸಾವಿತ್ರಿ ವಿನಂತಿ ಕೊನೆಗೆ ಹೋಗಿದ್ದು ನಾವಿಬ್ಬರೇ ತಾನೆ, ಇವಳೆಲ್ಲ ಬಂದ್ಲೇ ಅಂದಾಗ, ಅಯ್ಯೋ ನನಗೂ ಗೊತ್ತಿಲ್ಲ ಕಣ್ ಸುಮ್ಕಿರವ ಅಂದಾಗ ಸರಿ ಅಂದ್ಬಿಟ್ಟು ಸುಮ್ಮನೆ ಆಯ್ತಾರೆ. ಅವಾಗ ಈಶ್ವರಿ ಆಹಾ ಎಲ್ಲಿದ್ದರೂ ಈ 3 ಅಡಿ ಓಡ್ಬಂದ್ಬಿಡ್ತಾಳಲ್ವ, ಮಾವಂಗೆ ಏನೇ ಆಗಂಗಿಲ್ಲ, ಇಲ್ಲಿ ಬಂದಂಗೆ ಬಂದ್ಬಿಡ್ತಾಳೆ ಈ 3 ಅಡಿ ಅಂತ ಅಂದ್ಬಿಟ್ಟು ಈಶ್ವರಿ ವಿದ್ಯೆನೇ ನೋಡ್ತಾ ಇರ್ತಾರೆ. ವಿದ್ಯಾ ಎಕ್ಸ್ಕ್ಯೂಸ್ ಮೀ ಮಾವಯ್ಯ ಕಾಪಿ ತಗೊಳ್ಳಿ ಅಂತ ಅಂದ್ಬಿಟ್ಟು ಕಾಪಿ ತೊಗೊಂಬರ್ತಾಳೆ. ಇವಾಗ ಅಯ್ಯೋ ಕ್ಷಮಿಸಿ, ನೀವೆಲ್ಲ ಬಂದಿದ್ದೀರ ಅಂತ ನನಗೆ ಗೊತ್ತಿಲ್ಲ, ನಾನು ನಮ್ಮ ಮಾವಯ್ಯಂಗೆ ಮಾತ್ರ ಕಾಪಿ ತಗೊಬಂದೆ, ಸೀರಿ ನಿಮಗೂ ಮಾಡ್ಕೊಬತ್ತೀನಿ ಅಂತ ವಿದ್ಯೆ ಅಂತಾಳೆ. ಅವಾಗ ಇಲ್ಲ ಮೇಡಮ್ ಬೇಡ ಮೇಡಮ್, ನೀವು ಮನೇಲೇ ಇದ್ದೀರಾ ಅಂತ ಅಂದ್ಬಿಟ್ಟು ಬಂದಿರ್ತಾರಲ್ಲ ಅವರೆಲ್ಲ ಆ್ಯಂಕರಿಂಗ್ ಅವರೆಲ್ಲ ವಿದ್ಯೆನೇ ಪ್ರಶ್ನೆ ಕೇಳ್ತಾರೆ. ಅವರು ಮನೇಲೇ ಇದ್ದೀನಿ, ಯಾಕೆ ಇವಾಗ ನಿಮ್ಮ ಕಣ್ಮುಂದೆನೇ ಬಂದಲ್ಲ, ನಾನು ಮನೇಲಿ ಇಲ್ದಲ್ಲ ಎಲ್ಲೋ ಆಗಲಿ ಅಂದಾಗ, ಅದಾಗಲ್ಲ ಮೇಡಮ್, ಗರ್ಭಿಣಿ ಸೊಸೆನ ಶಿವರಾಮೇಗೌಡರು ಹಿಂಗೆ ಔಟ್ ಹೌಸಲ್ಲಿ ಇಟ್ಟಿದ್ದಾರೆ, ಅವ್ರ ಮನೇಲಿ ಇಟ್ಕೊಂಡಿಲ್ಲ ಅಂತೆಲ್ಲ ಆರೋಪ ಬರ್ತಾಯಿದೆ ಅದರಿಂದ ಅಂದಾಗ, ಅಯ್ಯೋ ಆರೋಪ ಏನೇ ಎಲ್ಲದರಲ್ಲೂ ಆರೋಪ ಬರ್ತದೆ, ನೀವು ಸಂದಾಕಿದ್ರೂ ಬರ್ತದೆ, ಸಂದಾಕಿಲ್ಲ ಅಂದರೆ ಬರ್ತಾರೆ, ನೀವು ಏನು ಮಾಡಿದ್ರೂ ಬರ್ತದೆ, ಅವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಈಗ ನಿಮ್ಮ ಮುಂದೆನೇ ಇದ್ದೀನಲ್ವ ನಾನು, ಇಲ್ಲೇ ಇದಲ್ಲ ನಿಮ್ಗೆ ಸಾಕ್ಷಿ, ಇನ್ನೇನು ಬೇಕು, ನಮ್ಮ ಮಾವಯ್ಯ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗಲಿ ಅಂತ ಅನ್ನೋರು ನನ್ನನ್ನು ಬಿಟ್ಕೊಟ್ಬಿಟ್ಟಾರಾ, ನಾನು ಅವ್ರ ಮುದ್ದಿನ ಸೊಸೆ ಗೊತ್ತಾ, ನಾನು ಯಾವತ್ತೂ ಅವ್ರು ಏನಕ್ಕೂ ಬಿಟ್ಕೊಡೋಕ್ಕಿಲ್ಲ. ನಮ್ಮ ಮಾವಯ್ಯ ನಾನು ಈ ಎಟ್ಟಿಗೆ ಮದುವೆಯಾಗಿ ಬಂದಾಗಲಿಂದ ಹೆಂಗೆ ನೋಡ್ಕೊತವ್ರೋ ಇವತ್ತು ಹಂಗೆ ನೋಡ್ಕೊತವ್ರೆ ನಮ್ಮ ಮಾವಯ್ಯ ನನ್ನನ್ನು ಎಷ್ಟು ಚಂದಾಗಿ ನೋಡ್ಕೊತಾವ್ರೆ ಗೊತ್ತಾ, ನಿಮಗೆ ಗೊತ್ತಾಯ್ತಿಲ್ವೇ ಅಂತ ಅಂದಾಗ, ಅದು ಹಾಗಲ್ಲ ಮೇಡಮ್, ಈ ಥರ ಆರೋಪ ಬರ್ತದೆ ಬಿಡಿ, ನಮ್ಮ ಮಾವಯ್ಯ ಸಮಾಜದಲ್ಲಿ ಎಲ್ಲರಿಗೂ ಬೇಕಾಗಿರೋರು, ಇವಾಗ ಅವರು ಸಂದಾಕಿದ್ರೆ ಕೆಲವರು ಸಹಿಸಲ್ಲ, ಅವರು ಸಹಿಸಿಲ್ದವರು ನಮ್ಮ ಮಾವಯ್ಯನ ಮೇಲೆ ಏನೇನೋ ಒಂದು ಆರೋಪ ಮಾಡ್ತಾರೆ, ಅವಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಆಯ್ತದ, ನೀವು ಹೇಳಿ, ಅವೆಲ್ಲ ಸಹಜ ಅಲ್ವೇ ಅಂದಾಗ, ಹಾಗಲ್ಲ ಮೇಡಮ್, ನಿಮ್ಗೆ ಈ ರೀತಿ ಅನ್ಯಾಯ ಆಯ್ತಿದೆ ಅಂತ ಗೊತ್ತಾಯಿತು, ಅದರಿಂದ ಬಂದಿದ್ದೀವಿ ನಾವೆಲ್ಲ ನಿಮಗೆ ನ್ಯಾಯ. ನನಗೇನು ಅನ್ಯಾಯ ಆಯ್ತೈತೆ, ಅಷ್ಟಕ್ಕೂ ನಾನು ಓದ್ತಾ ಇರೋಳು ಬುದ್ಧಿವಂತೆ, ಅನ್ಯಾಯ ಆದರೆ ನಾನು ಎಲ್ಲೋಗಿ ಹೇಳ್ಬೇಕು ಅಂತ ನನಗೆ ಗೊತ್ತು, ನಾನು ಹೇಳ್ತೀನಿ, ನನಗೇನೇ ಆದ್ರೂ ನಾನು ಇದನ್ನು ನನಗೇನೇ ಸಮಸ್ಯೆ ಬಂದರೂ ನಾನು ಸರಿ ಮಾಡ್ಕೊತೀನಿ ಅಲ್ವರಾ, ಇಲ್ಲಾಂದ್ರೆ ನಾನು ಕೇಳ್ತೀನಿ, ಇವಾಗ ನೀವೇ ಇಲ್ಲೆಲ್ಲ ನೋಡ್ತಿದ್ದೀರ ತಾನೇ, ನಾವೆಲ್ಲ ಎಷ್ಟು ಸಂದಾಕಿದ್ದೀವಿ ಅಂತ ನಿಮಗೆ ಗೊತ್ತಲ್ವಾ ಅಂದಾಗ, ಅದಾಗಲ್ಲ ಮೇಡಮ್, ನೀವು ಔಟ್ ಹೌಸಲ್ಲಿ ಇದ್ರಂತೆ, ಅದರಿಂದ ನಮ್ಗೆ ಆ ಥರ ವಿಷಯ ಬಂತು ಅಂದಾಗ, ಔಟ್ ಹೌಸಲ್ಲ ನಾವು ಹೋಯ್ತಾ ಇರ್ತೀವಿ ಬರ್ತಾ ಇರ್ತೀವಿ, ಅದು ಏನು ಗೊತ್ತಾ, ನಮ್ಮ ಮಾವಯ್ಯಂಗೆ ನಮ್ಮ ಅಮ್ಮಮ್ಮಂಗೆ ಒಲೆಯಲ್ಲಿ ಮಾಡೋ ಬಾಡೂಟ ಅಂದರೆ ಸಾನೇ ಇಷ್ಟ, ಈ ಅಟ್ಟಿಲಿ ಒಲೆ ಇಲ್ವಲ್ಲ, ಆ ಅಟ್ಟಿಲಿ ಒಲೆ ಐತೆ ಔಟ್ ಹೌಸಾಗೆ, ಅದಕ್ಕೆ ನಾವೆಲ್ಲ ಅಲ್ಲೋಗಿ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ, ಅದಕ್ಕೆ ಅಲ್ಲೂ ಇಲ್ಲೂ ಓಡಾಡ್ತಿರ್ತೀವಿ, ಅದು ನೋಡ್ಬಿಟ್ಟು ನಿಮ್ಗೆ ಯಾರೋ ಹೇಳೋವ್ರೆ, ಇವಾಗ ನಾವು ಅಲ್ಲಿದ್ದಾಗ ಫೋಟೋನ ಹಿಡಿಯೋಣ ಮಾಡಿ ನಿಮಗೆ ಕಳಿಸ್ತಿರ್ತಾರೆ, ಅದನ್ನು ನೀವು ನಿಜ ಅಂತ ನಂಬಿಟ್ಟಿದ್ದೀರಿ ಆಟಯ್ಯ, ನಿಮ್ಮದು ಏನು ತೆಪ್ಪಿಲ್ಲ ಬಿಡಿ, ನಾವು ಅಲ್ಲೂ ಓಡಾಡ್ತೀವಿ ಇಲ್ಲೂ ಓಡಾಡ್ತೀವಿ ಆಟಯ್ಯ ಅಂದಾಗ, ಇದು ನಿಜನಾ ಮೇಡಮ್, ಅಯ್ಯೋ ನಾನು ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಿ, ಇವಾಗ ನೀವೇ ನೋಡ್ತಿದ್ದೀರಲ್ವ ನಿಜನ ಸುಳ್ಳ ಅಂತ ಅಂದಾಗ, ಸರಿ ಇರಿ ನಿಮಗೂ ಕಾಪಿ ಕಾಪಿ ಮಾಡ್ಕೊಬತ್ತೀನಿ ಅಂತ ಒಳಗೆ ಹೋಯ್ತಾ ಇರ್ತಾರೆ. ಅಷ್ಟರಲ್ಲಿ ಒಬ್ಬರು ಆ್ಯಂಕರಿಂಗ್ ಬಂದಿರ್ತಾರಲ್ಲ ಅವರು, ಮೇಡಮ್ ಬೇಡ ಮೇಡಮ್, ನಮಗೆ
ನಮಗೇನು ಬೇಡ, ನೀವು ಇಲ್ಲಿದ್ದೀರಾ ಅಂದಿದ್ದು ನಮಗೆ ಅಷ್ಟೇ ಸಾಕು, ಖುಷಿ ಆಯಿತು ಅಂದಾಗ, ಅಯ್ಯೋ ನಾನು ಇಲ್ಲಿಲ್ದಲೆ ಈ ಹೊಟ್ಟಿಲ್ದಲೆ ಎಲ್ಲೋಯ್ತೀನಿ ಹೇಳಿ, ನಿಮ್ಗೆ ಯಾರೋ ಸುಮ್ಮನೆ ಹೇಳೋರು ಆಟೆಯ, ನೀವು ತಲೆ ಕೆಡಿಸ್ಕೋಬೇಡಿ. ಇನ್ನೊಂದು ವಿಷಯ, ನಾನು ಈ ಮನೆಯಲ್ಲಿ ಸುಖವಾಗಿ ಸಂತೋಷವಾಗಿದ್ದೀನಿ ಅಂತ ಎಲ್ಲರಿಗೂ ಹೇಳಿ, ನೀವು ಬಂದಿದ್ದು ಸಾನೇ ಒಳ್ಳೇದಾಯಿತು, ಎಲ್ಲ ನಿಜ ನೀವು ತಿಳ್ಕೊಂಡಂಗಾಯಿತು ಅಲ್ವರಾ ಅಂದಾಗ, ಹೌದು ಮೇಡಮ್ ಸರ್, ದಯವಿಟ್ಟು ಸಾರಿ ಸರ್, ನಮ್ಗೆ ಗೊತ್ತಾಗಲಿಲ್ಲ ಅಂದಾಗ, ಪರವಾಗಿಲ್ಲ ಅಂತ ಶಿವರಾಮಪ್ಪರು ಎಲ್ಲರಿಗೂ ಕೈ ಮುಗಿತಾರೆ. ಸರಿ ಹೋಗಿ ಬನ್ನಿ ಅಂತ ವಿದ್ಯೆ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಎಲ್ಲರೂ ಅಲ್ಲಿಂದ ಹೊರಟ್ಬಿಡ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಅಮ್ಮಮ್ಮ ಮತ್ತು ಮೋಹನ, ಇದೆಯಾ ನೀನು ಇಲ್ಲಿ ಹೆಂಗೆ ಬಂದೆ ಅವರೆಲ್ಲ ಹೋದ್ಮೇಲೆ ಕೇಳ್ತಾರೆ. ಆವಾಗ ಅಯ್ಯೋ ಅಮ್ಮಮ್ಮ ಇವರೆಲ್ಲ ಗೇಟ್ ಹತ್ರ ಮೈ ಹಿಡ್ಕೊಂಡು ನಿಂತಿದ್ರ, ನಾನು ಅಲ್ಲಿಂದ ನೋಡಿದೆ, ಏನೋ ಆಗದಿರು ಅಂತ ಅಂದ್ಬಿಟ್ಟು ನಂಗೆ ಗೊತ್ತಾಯಿತು ಅಮ್ಮಮ್ಮ, ಅದರಿಂದ ನಾನು ಹಿಂದೆ ಬಾಗ್ಲಾಸಿ ಒಳಗೆ ಬಂದ್ಬಿಟ್ಟೆ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಆವಾಗ ಅಮ್ಮಮ್ಮ ಮೋಹನಂಗೆ ತುಂಬ ಖುಷಿಯಾಗುತ್ತೆ, ಭದ್ರಂಗೆ ಕ್ವಾಟ್ಲಿಗೆಲ್ಲ ಖುಷಿಯಾಗುತ್ತೆ. ಆವಾಗ ಸರಿ ಅಂದ್ಬಿಟ್ಟು ವಿನಂತಿನಿ ಮತ್ತು ಸಾವಿತ್ರಿ, ವಿನಂತಿ ಇದರಲ್ಲಿ ಈಶ್ವರಿ ಅತ್ತೆ ಕೈವಾಡೋನು ಇದ್ರೂ ಇರ್ಬೋದಲ್ವಾ ಅಂದಾಗ, ಇದ್ರೂ ಇರ್ಬೋದು ಕಣವ, ಯಾಕೆಂದರೆ ಇವರೆಲ್ಲ ಅಲ್ಲೇ ಇದ್ರು, ಇವ್ರು ಒಳಗೆ ಬಿಟ್ಟಿದ್ದು ಈಶ್ವರಿ ಅತ್ತೆನೇ ಇರಬೇಕು ಅಂತ ಅಂದಾಗ, ಇರಬೇಕು ಅಂತ ಇವ್ರು ಮಾತಾಡ್ಕೊತಿರ್ತಾರೆ. ಅವಾಗ ಈಶ್ವರಿ, ಮಾವಯ್ಯನ ಕಾಪಾಡೋಕೆ ಎಲ್ಲಿಂದ ಬೇಕಾದ್ರೂ ಬಂದ್ಬಿಡ್ತಾಳು ಇವಳು ಅಂತ ಈಶ್ವರಿ ಅನ್ಕೊಂತಿರ್ತಾರೆ. ಅವಾಗ ಇದೆಯಾ ಮಾವಯ್ಯ ನೀವೇನು ತಲೆ ಕೆಡಿಸ್ಕೋಬೇಡಿ ಅಂದಾಗ, ಅಲ್ಲ ಕಣವ, ಇವತ್ತು ನಾನು ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕೆ ಮುಜುಗರ ಪಡ್ತಿದ್ದೆ, ಈ ಸಮಯದಾಗ ಬಂದು ನೀನು ನನ್ನ ಮಾನ ಉಳಿಸ್ಬಿಟ್ಟೆ ಕಣವ ಅಂದಾಗ, ಏನಿಲ್ಲ ಮಾವಯ್ಯ, ನಿಮ್ಗೇನೇ ಸಮಸ್ಯೆ ಇರೋ ನಾನು ಬರ್ತೀನಿ ಮಾವಯ್ಯ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಇವಳು ಈಶ್ವರಿ ವಿದ್ಯೆನ ಮಕ್ಕನ ನೋಡ್ತಿರ್ತಾಳೆ. ಮಾವಯ್ಯ ನೀವು ಸಂದಾಗಿ ಬೆಳೀತಿದ್ದೀರಂತ ಕೆಲವ್ರಿಗೆ ಹೊಟ್ಟೆ ಕಿಚ್ಚು, ಅದಕ್ಕೆ ನಿಮ್ಮ ಹೆಸರು ನಿಂಗೆಲ್ಲ ಕೆಡಿಸ್ಬೇಕು ಅಂತ ಮಾಡ್ತಾರೆ, ನೀವು ತಲೆ ಕೆಡಿಸ್ಕೋಬೇಡಿ ಮಾವಯ್ಯ ಅಂತ ಅಂದ್ಬಿಟ್ಟು ಈಶ್ವರಿ ನೋಡ್ಕೊಂಡು ವಿದ್ಯೆ ಹೇಳ್ತಾಳೆ. ಈಶ್ವರಿ ಸುಮ್ಮನೆ ಆಯ್ತಾಳೆ. ಆಮೇಲೆ ಚಿತ್ರಂಗೂ ನೋಡ್ಕೊಂಡಿರ್ತಾಳೆ, ಇದರಲ್ಲೂ ಶಿವರಾಮಪ್ಪರೇ ಗೆದ್ದುಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಅಂದ್ಬಿಟ್ಟು ವಿದ್ಯಾ ಸರಿ ಅಂದ್ಬಿಟ್ಟು ಹೋಯ್ತಾ ಇರ್ತಾಳೆ. ಹೊಸ್ಲಿಂದ ಆಚೆ ಇನ್ನೇನು ಕಾಲಿಕ್ಬೇಕು, ಶಿವರಾಮಗೌಡರು ನಿಂತ್ಕೊಳ್ಳವ ಅಂತಾರೆ. ವಿದ್ಯಾ ಹಂಗೆ ನಿಂತ್ಕೊಂತಾಳೆ, ಕಾಲು ಆಚೆ ಒಂದಿರ್ತದೆ ಒಳಗೊಂದಿರ್ತದೆ. ಅವಾಗ ನೋಡವ, ಇಷ್ಟು ದಿವಸ ಶಿವರಾಮ ಯಾರ ಹತ್ರ ಏನೂ ಕೇಳಿಲ್ಲ ಕಣವ, ಇಷ್ಟು ದಿವಸ ನನ್ನ ಕೈ ಕೊಡೋಂಗಾಗಿತ್ತು, ಇವತ್ತು ಕೇಳೋಂಗಾಯ್ತೈತೆ, ದಯವಿಟ್ಟು ನಾನೊಂದು ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀನವ ಅಂದಾಗ, ಕೇಳಿ ಮಾವಯ್ಯ ಅಂದಾಗ, ಈ ಮಾವಯ್ಯನ ಮೇಲೆ ನೀನು ಮರ್ಯಾದೆ ಐತಲ್ವೇನವ, ಮರ್ಯಾದೆ ಗೌರವ ಎಲ್ಲ ಐತಲ್ವೇನವ ಅಂದಾಗ, ಹ್ಞೂ ಮಾವಯ್ಯ ಐತೆ ಹೇಳಿ ಮಾವಯ್ಯ ಅಂದಾಗ, ನೋಡವ ಈ ಹಟ್ಟಿ ಬಿಟ್ಟು ನೀನು ಆಚೆಗೆ ಹೋಗ್ಬಾರ್ದು ಕಣವ, ಇಟ್ಟಿಲೇ ನೀನು ಇರಬೇಕು ಅಂತ ಶಿವರಾಮಪ್ಪರು ಹೇಳ್ತಾರೆ. ಮಾವಯ್ಯ ಇದೊಂದು ಇಸಿದಂಗೆ ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಮಾವಯ್ಯ ಅಂತ ಅಂದ್ಬಿಟ್ಟು ಮತ್ತೆ ಮುಂದಕ್ಕೆ ಹೋಗ್ತಾಳೆ. ನಿಂತ್ಕೊಳ್ಳವ ಅಂತಾರೆ, ನಿಂತ್ಕೊತಾಳೆ. ನೋಡವ ಈ ಮಾವಯ್ಯನ ಮೇಲೆ ನಿನ್ನ ಗೌರವ ಪ್ರೀತಿ ಅಭಿಮಾನ ಎಲ್ಲ ಐತೆ ಅಂತ ಹೇಳಿದ್ಯಾ, ಈ ಮಾವಯ್ಯನ ಮಾತು ನಡೆಸ್ಕೊಡೋದು, ಈ ಮಾವಯ್ಯನ ಮರ್ಯಾದೆ ಉಳಿಸೋದು ಎಲ್ಲ ನಿನ್ನ ಕೈಲೈತೆ, ನೀನು ಈ ಹಟ್ಟಿಯೊಳಗೆ ಇರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ, ನನ್ನ ಮಾತು ಮೀರಿ ನೀನು ಆಚೆ ಹೋಗ್ಬೇಡ ಕಣವ, ಈ ಹಟ್ಟಿಲೇ ಇರೋವ ಅಂತ ಅಂದ್ಬಿಟ್ಟು ಶಿವರಾಮಪ್ಪರು ಹೇಳ್ತಾರೆ. ವಿದ್ಯಾ ಒಂದು ನಿಮಿಷ ನಿಂತ್ಕೊಂಡು, ಭದ್ರ ನಿನ್ನ ಮಗಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿರ್ತಾರಲ್ಲ, ಅದನ್ನು ಮತ್ತೆ ನೆನೆಸ್ಕೊಂಬಿಟ್ಟು ಕೋಪ ಮತ್ತೆ ಬರ್ತದೆ, ಇನ್ನೇನು ಹೋಗ್ಬೇಕು ಅಂತ ಅನ್ಕೊಂತಿರ್ತಾಳೆ. ಅಷ್ಟಲ್ಲ ಅಮ್ಮಮ್ಮ, ಇದೆಯಾ ನನ್ನ ಮಗನ ಕೈ ಯಾವತ್ತೂ ಆಕಾಶ ನೋಡ್ತಿತ್ತು ಕಣೆ, ಅವನು ಯಾರ ಹತ್ರ ಏನು ಯಾವತ್ತೂ ಬೇಡ್ದವನಲ್ಲ ಕಣೆ, ಇವತ್ತು ಅವನ ಕೈ ನಿನ್ನನ್ನು ಕೇಳ್ತಾ ಇದೆ ಅಂದರೆ ನೀನು ಅರ್ಥ ಮಾಡ್ಕೊಳ್ಳೋದಿದೆಯಾ, ದಯವಿಟ್ಟು ನನ್ನ ಮಗ ಹೇಳ್ದಂಗೆ ಕೇಳೆ, ಯಾಕೆ ಹಠ ಮಾಡ್ತಿದ್ಯಾ ಅಂತಂದಾಗ, ಅಮ್ಮಮ್ಮ ಅಂದಾಗ, ಗೊತ್ತು ಕಣೆ ನನಗೆ ನೀನು ಸ್ವಾಭಿಮಾನಿ ಅಂತ, ಆದರೆ ಇದೊಂದು ಇಸಿದಾಗ ಮಾತ್ರ ನೀನು ಹಠ ಮಾಡಬೇಡ ಕಣೆ ಇದೆಯಾ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಕೇಳ್ಕೊತಾರೆ. ಇಲ್ಲಿ ವಿನಂತಿ, ಸಾವಿತ್ರಿ, ಚಿತ್ರ ಮತ್ತು ಈಶ್ವರಿಗೆ ಕೋಪ, ಯಾಕೆಂದರೆ ವಿದ್ಯೆಯಲ್ಲಿ ಮನೇಲಿ ಉಳ್ಕೊಂಬಿಡ್ತಾಳು ಅಂದ್ಬಿಟ್ಟು ಈಶ್ವರಿಗೆ ಶಾಕ್ ಆಗ್ಬಿಡ್ತದೆ. ಶಿವರಾಮಪ್ಪರು, ವಿದ್ಯಾ ನೀನು ಎಟ್ಟಿ ಬಿಟ್ಟು ಹೋಗ್ಬಾರ್ದು, ನೀನು ಎಟ್ಟಿಲೇ ಇರಬೇಕು ಕಣವ ಅಂದಿದ ತಕ್ಷಣ ಈಶ್ವರಿ ಸಡನ್ನಾಗಿ ಶಿವರಾಮೇಗೌಡರ ಮುಖ ನೋಡ್ತಾರೆ. ಅವಾಗ ಚಿತ್ರಂಗೆ, ವಿನಂತಿಗೆ, ಸಾವಿತ್ರಿಗೆಲ್ಲ ಇನ್ನು ವಿದ್ಯೆ ಈ ಮನೇಲಿ ಉಳ್ಕೊಬಿಡ್ತಾರಲ್ಲ ಅಂತ ಅಂದ್ಬಿಟ್ಟು ಒಂಥರ ಆಗಲೇ ಮುಖ ಊದಿಸ್ಕೊಂಡಿರ್ತಾರೆ. ಇಲ್ಲಿ ಕ್ವಾಟ್ಲೆ ಅಮ್ಮಮ್ಮ ಮತ್ತು ಮೋಹನಿಗೆ ತುಂಬ ಖುಷಿಯಾಗುತ್ತೆ, ಭದ್ರಂಗೂ ಖುಷಿಯಾಗುತ್ತೆ ವಿದ್ಯೆ ಈ ಮನೇಲೇ ಇರಬೇಕು ಅಂತ ಹೇಳ್ಬಿಟ್ಟು. ಅವಾಗ ಅಮ್ಮಮ್ಮನೂ ಕೇಳ್ಕೊತಾರೆ, ದಯವಿಟ್ಟು ವಿದ್ಯಾ ಕಣ ನನ್ನ ಮಗ ಹೇಳಿದ್ಕೆ ಒಪ್ಕೊಳ್ಳೆ ಇದೆಯಾ, ಹಠ ಮಾಡಬೇಡ ಕಣೆ ಇದೆಯಾ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಕೇಳ್ತಾರೆ. ಆದರೆ ವಿದ್ಯೆ ಏನು ಮಾಡಬೇಕು ಅಂತಲೂ ಯೋಚನೆ ಮಾಡ್ಕೊಂಡು ಸುಮ್ಮನೆ ಹಂಗೆ ನಿಂತ್ಕೊತಾಳೆ. ಆವಾಗ ತಿರ್ಗ ಮತ್ತೆ ಶಿವರಾಮಪ್ಪರು, ನೋಡವ ನಾನು ಯಾವತ್ತೂ ಯಾರನ್ನೂ ಏನೂ ಕೇಳಿಲ್ಲ, ನೀನು ಮನೆಗೆ ಬಂದಾಗಲಿಂದ ನಿನಗೂ ಗೊತ್ತಲ್ವೇ ನಾವು ಅಂದಾಗ, ಹ್ಞೂ ಮಾವಯ್ಯ ಅಂತಾಳೆ. ಈ ಮಾವಯ್ಯ ಇವತ್ತು ನಿನ್ನನ್ನು ಕೇಳ್ಕೊತಾವ್ರೆ ಅಂತಂದರೆ ಅದರಲ್ಲಿ ಒಂದು ಅರ್ಥ ಐತೆ ಕಣವ, ದಯವಿಟ್ಟು ಈ ಮನೆಯಿಂದ ನೀನು ಆಚೆಗೆ ಹೋಗ್ಬೇಡ ಕಣವ, ಈ ಮನೇಲೇ ನೀನು ಇರಬೇಕು, ಈ ಹಟ್ಟಿಯಿಂದ ಕಾಲು ತೆಗೆದು ಆಚೆಗೆ ಹೋಗ್ಬೇಡ ಕಣವ, ಈ ಮಾವಯ್ಯನ ಮೇಲೆ ಗೌರವ ಪ್ರೀತಿ ಏನಾದ್ರು ಇತ್ತು ಅಂದರೆ ಈ ಮಾವಯ್ಯನ ಮರ್ಯಾದೆ ನೀನು ಉಳಿಸ್ಬೇಕು ಅನ್ನಂಗಿದ್ರೆ ದಯವಿಟ್ಟು ಆಚೆ ಹೋಗ್ಬೇಡ ಕಣವ ಅಂತ ಅಂದ್ಬಿಟ್ಟು ಶಿವರಾಮಪ್ಪರು ವಿದ್ಯೆನ ಕೇಳ್ಕೊತಾರೆ. ಆದರೆ ವಿದ್ಯೆ ಆಚೆಗೆ ಹೋಗ್ತಾಳ ಮನೇಲಿ ಇರ್ತಾಳ ಅಂತ ಗೊತ್ತಿಲ್ಲ, ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರಾ, ಸಪೋರ್ಟ್ ಮಾಡಿದಿರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ನಿಮ್ಮದು ಸಬ್ಸ್ಕ್ರಿಪ್ಷನಿಂದ ನಂಗೆ ತುಂಬ ಸಹಾಯ ಆಗ್ತಾಯಿದೆ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಎಲ್ಲರೂ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಮುಂದಿನ ಸಂಚಿಕೆಯಲ್ಲಿ ವಿದ್ಯಾ ಮನೆ ಬಿಟ್ಟು ಹೋಗ್ತಾಳ, ಮನೆಯಲ್ಲೇ ಇರ್ತಾಳ, ಶಿವರಾಮಪ್ಪ ಅವ್ರಿಗೆ ಹೇಳ್ದಂಗೆ ಕೇಳ್ತಾಳ ಅಂತ, ಮತ್ತು ಈಶ್ವರಿ ಮತ್ತು ಚಿತ್ರ, ಸಾವಿತ್ರಿಗೆಲ್ಲನೂ ವಿದ್ಯಾ ಮನೇಲಿದ್ದರೆ ಯಾವ ರೀತಿ ತೊಗೋತಾರೆ ಅಂತ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ದಯವಿಟ್ಟು
ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.